ಎಲ್ಲೆಲ್ಲೂ ಶ್ರೀಕೃಷ್ಣನ ಸ್ಮರಣೆ, ದೇಗುಲಗಳಲ್ಲಿ ಜಗದೋದ್ಧಾರಕನ ಪೂಜೆ. ನಗರದಾದ್ಯಂತ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿತ್ತು. ಅದರಲ್ಲೂ ಇಸ್ಕಾನ್ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ವಜ್ರ, ಪೀತಾಂಬರ ಅಲಂಕಾರ, ಪಂಚಾಭಿಷೇಕ, ಪುಷ್ಪಾಭಿಷೇಕ, ಭಜನೆ ನೃತ್ಯದೊಂದಿಗೆ ಭಕ್ತಿ ಸಾಗರದಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮದಲ್ಲಿ ತೇಲಾಡ್ತಿದ್ದಾರೆ. ನಗರದೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿತ್ತು. ಇಸ್ಕಾನ್ ದೇಗುಲದಲ್ಲೂ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮೇಳೈಸಿತ್ತು. ಮುಂಜಾನೆ 4 ಗಂಟೆಯಿಂದಲೇ ವಿಶೇಷ ಪೂಜೆ ಆರಂಭವಾಗಿದ್ವು. ಸಾವಿರಾರು ಭಕ್ತರು, ಕಲಾವಿದರು, ಗಣ್ಯರು ದೇಗುಲಕ್ಕೆ ಆಗಮಿಸಿದ್ರು. ಜಗದೋದ್ಧಾರನ ದರ್ಶನ ಪಡೆದ್ರು. ನನ್ನ ಮನೆಯಲ್ಲಿ ನನ್ನ ಮಗಳು ಹುಟ್ಟಿದಾಗ ಅವಳನ್ನ ಮನೆ ಒಳಗೆ ತುಂಬಿಸ್ಕೊಳ್ತಾ ಇದ್ದಿದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಈ ಸಂಭ್ರಮ ಇದ್ದೇ ಇರುತ್ತೆ. ಇವತ್ತು ಇಸ್ಕಾನಲ್ಲಿ ವಿಶೇಷವಾದಂಥ ಪೂಜೆ. ಆ ಪೂಜೆಗೆ ನನ್ನನ್ನು ಇನ್ವೈಟ್ ಮಾಡಿದರು. ಪ್ರತಿ ವರ್ಷ ಇನ್ವೈಟ್ ಮಾಡ್ತಾರೆ. ಈ ವರ್ಷ ಬರಲೇಬೇಕು ಅನ್ನೋದು ನನ್ನ ಮಗಳ ಆಸೆ ಆಗಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಇಡೀ ದಿನ ದೇಗುಲದ ಆವರಣದಲ್ಲಿ ಭಕ್ತ ಸಾಗರ ತುಂಬಿ ತುಳುಕುತ್ತಿತ್ತು. ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಿದ್ರು. ಇವತ್ತು ಒಂದೇ ದಿನ 1.5 ಲಕ್ಷಕ್ಕೂ ಹೆಚ್ಚು ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಹೀಗಾಗಿ ಇಸ್ಕಾನ್ ಎದುರಿನ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಸವಾರರನ್ನ ನಿಭಾಯಿಸಲು ಟ್ರಾಫಿಕ್ ಪೊಲೀಸರು ಹರಸಾಹಸ ಪಟ್ರು. ನಗರದ ಹಲವು ದೇಗುಲಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿತ್ತು. ಕೃಷ್ಣ ವೇಷ ಸ್ಪರ್ಧೆ ನಡೆಯಿತು. ಇನ್ನು ಮನೆ ಮನೆಗಳಲ್ಲೂ ಪುಟಾಣಿಗಳಿಗೆ ಕೃಷ್ಣ, ರಾಧೆ ವೇಷ ತೊಡಿಸಿ ಪೋಷಕರು ಸಂಭ್ರಮಿಸಿದ್ದಾರೆ. ಪೂರ್ಣಿಮಾ, TV9 ಬೆಂಗಳೂರು.